ಕರ್ನೂಲು ಜಿಲ್ಲಾ ಆದೋನಿ ತಾಲೂಕಿನಲ್ಲೇ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಬಂದು ನಮ್ಮ ಗದ್ದಲ್ ಬಸನಗೌಡ ಮೇಲೆ ಏನೇನು ಸುಳ್ಳು ಅಪರಾಧವನ್ನು ಹೊರಿಸಿದ್ದಾರೆ. ಅದು ಸಾಯಿಬಾಬಾ ನೀನು ಪರಿಹಾರ ಮಾಡು, ಯಾವ ಕಾರಣಕ್ಕೆ ಸತ್ಯಕ್ಕೆ ಮುಂದೆ ಬರಲಿ, ಸುಳ್ಳಿಗೆ ದೂರ ಆಗಲಿ. ನಮ್ಮ ಗದ್ದಲ್ ಬಸನಗೌಡಗೆ ಯಾವ ರೀತಿಯಿಂದ ಕಪ್ಪು ಚುಕ್ಕೆ ಬರಲಾರ್ದಂಗೆ ಇವತ್ತು ಹುಣ್ಣಿಮೆ ದಿನ ನಾನು ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀನಿ. ನಾನು ಇಷ್ಟೇ ಬಿಡ್ಕೊಳ್ಳೋದು, ಯಾರು ಮಾಡಿದ್ದು ಅವ್ರು ಉಣ್ಲಿ. ಯಾಕೆಂದರೆ ನಮ್ಮ ಸಾಹೇಬರು ಯಾವುದ್ರಾಗಲ್ಲ ಅಲ್ಲದ್ರಾಗಲ್ಲ, ಆದರೆ ಸುಳ್ಳು ಅಪರಾಧವನ್ನು ಹೊರಿಸ್ತಾ ಇದ್ದಾರೆ. ಇದು ರಾಜಕೀಯ ಕುತಂತ್ರ ಮಾಡ್ತಾ ಇದ್ದಾರೆ. ಸಾಯಿಬಾಬಾ ನೀನೇ ಕಾಪಾಡಬೇಕು, ಒಳ್ಳೆಯವರಿಗೆ ನೀನೇ ಒಳ್ಳೆಯ ಗುಣ ಒಳ್ಳೆಯ ಮನಸ್ಸು ಇಟ್ಕೊಂಡು ಕೇಸಿ ಇವತ್ತು ನಾನು ಈ ಸಾಯಿಬಾಬಾ ಮಂದಿರಕ್ಕೆ ಬಂತೀನಿ. 100 ಮಂದಿ 100 ಮಾತಾಡ್ತಾರೆ, ನನಗೆ ಬೇಕಾಗಿಲ್ಲ. ನಮ್ಮ ಸಾಹೇಬ್ರ ಗುಣ ಏನೈತೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ನಾನು ಸಾಹೇಬ್ರ ಸಲುವಾಗಿ ಮತ್ತೊಂದು ಸಲ ಬೇಡಿಕೆ ಸಾಯಿಬಾಬಾ ಹುಣ್ಣಿಮೆ ಇದೆ, ಪೂರ್ಣಿಮಾ ದಿವಸ ಇವತ್ತು ನನ್ನ ಗುರು ಗದ್ದಲ್ ಬಸನಗೌಡ ಅಂತ ಹೇಳ್ತೀನಿ ನಾನು. ಹಾಗೂ ಫಸ್ಟ್ ನಾನು ಶಿರಡಿ ಸಾಯಿಬಾಬಾ, ಆಮೇಲೆ ನನ್ನ ಗದ್ದಲ್ ಬಸನಗೌಡ. ಕರ್ನೂಲು ಜಿಲ್ಲಾ ಆದೋನಿ ತಾಲೂಕಿನಲ್ಲೇ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಬಂದು ನಮ್ಮ ಗದ್ದಲ್ ಬಸನಗೌಡ ಮೇಲೆ ಏನೇನು ಸುಳ್ಳು ಅಪರಾಧವನ್ನು ಹೊರಿಸಿದ್ದಾರೆ. ಅದು ಸಾಯಿಬಾಬಾ ನೀನು ಪರಿಹಾರ ಮಾಡು, ಯಾವ ಕಾರಣಕ್ಕೆ ಸತ್ಯಕ್ಕೆ ಮುಂದೆ ಬರಲಿ, ಸುಳ್ಳಿಗೆ ದೂರ ಆಗಲಿ. ನಮ್ಮ ಗದ್ದಲ್ ಬಸನಗೌಡಗೆ ಯಾವ ರೀತಿಯಿಂದ ಕಪ್ಪು ಚುಕ್ಕೆ ಬರಲಾರ್ದಂಗೆ ಇವತ್ತು ಹುಣ್ಣಿಮೆ ದಿನ ನಾನು ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀನಿ. ನಾನು ಇಷ್ಟೇ ಬಿಡ್ಕೊಳ್ಳೋದು, ಯಾರು ಮಾಡಿದ್ದು ಅವ್ರು ಉಣ್ಲಿ. ಯಾಕೆಂದರೆ ನಮ್ಮ ಸಾಹೇಬರು ಯಾವುದ್ರಾಗಲ್ಲ ಅಲ್ಲದ್ರಾಗಲ್ಲ, ಆದರೆ ಸುಳ್ಳು ಅಪರಾಧವನ್ನು ಹೊರಿಸ್ತಾ ಇದ್ದಾರೆ. ಇದು ರಾಜಕೀಯ ಕುತಂತ್ರ ಮಾಡ್ತಾ ಇದ್ದಾರೆ. ಸಾಯಿಬಾಬಾ ನೀನೇ ಕಾಪಾಡಬೇಕು, ಒಳ್ಳೆಯವರಿಗೆ ನೀನೇ ಒಳ್ಳೆಯ ಗುಣ ಒಳ್ಳೆಯ ಮನಸ್ಸು ಇಟ್ಕೊಂಡು ಕೇಸಿ ಇವತ್ತು ನಾನು ಈ ಸಾಯಿಬಾಬಾ ಮಂದಿರಕ್ಕೆ ಬಂತೀನಿ. 100 ಮಂದಿ 100 ಮಾತಾಡ್ತಾರೆ, ನನಗೆ ಬೇಕಾಗಿಲ್ಲ. ನಮ್ಮ ಸಾಹೇಬ್ರ ಗುಣ ಏನೈತೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ನಾನು ಸಾಹೇಬ್ರ ಸಲುವಾಗಿ ಮತ್ತೊಂದು ಸಲ ಬೇಡಿಕೆ ಸಾಯಿಬಾಬಾ ಹುಣ್ಣಿಮೆ ಇದೆ, ಪೂರ್ಣಿಮಾ ದಿವಸ ಇವತ್ತು ನನ್ನ ಗುರು ಗದ್ದಲ್ ಬಸನಗೌಡ ಅಂತ ಹೇಳ್ತೀನಿ ನಾನು. ಹಾಗೂ ಫಸ್ಟ್ ನಾನು ಶಿರಡಿ ಸಾಯಿಬಾಬಾ, ಆಮೇಲೆ ನನ್ನ ಗದ್ದಲ್ ಬಸನಗೌಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.